ನಮಸ್ಕಾರ. ಕನ್ನಡ ಚಿತ್ರರಂಗ ಎದುರಿಸ್ತಾ ಇರುವಂತಹ ಅನೇಕ ಸಮಸ್ಯೆಗಳ ಪರಿಹಾರಕ್ಕಾಗಿ ನಿನ್ನೆ ಹೋಮವನ್ನು ಮಾಡಿದ್ದಾರೆ ಸಂಸ್ಥೆ ವತಿಯಿಂದ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಸುದ್ದಿಯಾಗಿದೆ. ಅಂದರೆ ಈ ಚಿತ್ರರಂಗ ಸಮಸ್ಯೆ ಎದುರಿಸ್ತಾ ಇರ್ಬೋದು, ಆರ್ಥಿಕವಾದಂಥದ್ದಿರ್ಬೋದು, ಬಿಡುಗಡೆಗೆ ಸಂಬಂಧಪಟ್ಟ ಏನೇನೋ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಯಾವುದೇ ಒಂದು ಸಮಸ್ಯೆಗೆ ಒಂದು ಸರಿಯಾದ ಪರಿಹಾರ ಅಂತ ಇರುತ್ತೆ. ಅದು ಆ ಪರಿಹಾರ ಹುಟ್ಟೋದು ಯಾವಾಗ ಅಂತ ಹೇಳಿದರೆ, ಅದಕ್ಕೆ ಸಂಬಂಧಪಟ್ಟವರೆಲ್ಲ ಕೂತ್ಕೊಂಡು 1 ದಿನ 2 ದಿನ ಕೂತ್ಕೊಂಡು ಚರ್ಚೆ ಮಾಡಿ ಎಲ್ಲಿ ಫೇಲ್ಯೂರ್ ಆಗ್ತಾಯಿದೆ, ಅದಕ್ಕಾಗಿ ಯಾರ ಸಹಕಾರವನ್ನು ಪಡಿಬೇಕು, ಎಲ್ಲಿ ನಮ್ಮ ಸ್ಕಿಲ್ಲನ್ನು ಉತ್ತಮಪಡಿಸ್ಕೊಳ್ಬೇಕು, ಈ ರೀತಿಯ ಒಂದು ಚಿಂತನ ಮಂಥನವನ್ನು ಮಾಡಿ ಅಲ್ಲಿ ಒಂದು ಪರಿಹಾರದ ಪಟ್ಟಿಯನ್ನು ಮಾಡಿಕೊಂಡು ಅದನ್ನು ಜಾರಿ ಮಾಡಿದರೆ ಆಗ ಅದು ನಿಜವಾದ ಒಂದು ವೈಜ್ಞಾನಿಕವಾದಂಥ ಪರಿಹಾರ ಅಂತ ಅಂದ್ಕೊಳ್ಬೋದು. ಇದು ಒಂದಕ್ಕೆ ಅಂತ ಅಲ್ಲ, ಎಲ್ಲ ವಿಷಯಗಳಲ್ಲೂ ಕೂಡ ಇದು ಇದೇ ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ. ಈಗ ಹೋಮ ಮಾಡಿಬಿಟ್ರೆ ಯಾರೋ ಒಬ್ಬರಿಗೆ ವೈಯಕ್ತಿಕವಾಗಿ ಸಮಾಧಾನ ಆಗ್ಬೋದು ಏನೋ ಅವರಿಗೆ, ಆದರೆ ಅದು ಯಾವ ರೀತಿ ಈ ಪರಿಹಾರಕ್ಕೆ ಮಾರ್ಗವನ್ನು ಕಂಡುಹಿಡಿಯುತ್ತೆ. ಅಲ್ಲಿ ಬೆಂಕಿ ಇರುತ್ತೆ, ಅದಕ್ಕೆ ತುಪ್ಪವೋ ಕಟ್ಟಿಗೆಯನ್ನು ಹಾಕ್ತೀವಿ, ಅದು ಉರಿಯುತ್ತೆ. ಇದು ಹೇಗೆ ಪರಿಹಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ. ನಂಬಿಕೆ ವೈಯಕ್ತಿಕವಾದದ್ದು, ಆದರೆ ಈ ಸಾಮೂಹಿಕವಾಗಿ ನಾವೊಂದು ಪ್ರಯತ್ನವನ್ನು ಪರಿಹಾರವನ್ನು ಪಡೆಯುವಾಗ, ಈಗ ಇತ್ತೀಚಿನ ವರ್ಷಗಳಲ್ಲಿ ಜೈ ಭೀಮ್ ಅನ್ನೋ ಒಂದು ಸಿನಿಮಾ ಬಂತು. ಎಷ್ಟೊಂದು ಜನ ನೋಡಿದ್ರು, ಅದನ್ನ ಎಷ್ಟು ಖ್ಯಾತಿ ಪಡ್ಕೊಳ್ತು ಅದು. ಅದೇ ರೀತಿ ಒಂದು ಆಚಾರ ಅಂತ ಒಂದು ಕನ್ನಡ ಸಿನಿಮಾ ಬಂದಿತ್ತು, ಅದು ತುಂಬ ಜನ ನೋಡಿದ್ರು. ಅಂದರೆ ಯಾವ ಥರದ ಸಿನಿಮಾಗಳನ್ನು ಮಾಡಬೇಕು ಅನ್ನೋ ಬಗ್ಗೆನೂ ಯೋಚನೆ ಮಾಡಬೇಕು, ಮತ್ತು ಜನರಿಗೆ ಅದು ಹೇಗೆ ತಲುಪಬೇಕು ಅನ್ನೋ ಹಾಗೆ ಯೋಚನೆ ಮಾಡಬೇಕು, ಮತ್ತು ಅದು ಆರ್ಥಿಕವಾಗಿ ಹಣವನ್ನು ಗಳಿಸ್ಬೇಕಾದ್ರೆ ಏನು ಮಾಡಬೇಕು, ಯಾವ ವಿಧಾನಗಳನ್ನು ಅನುಸರಿಸಬೇಕು, ಅದಕ್ಕಿರುವಂಥ ಅಡೆತಡೆಗಳು ಏನೇನು, ಸರ್ಕಾರದ ಮಟ್ಟದಲ್ಲೇನು, ತಾಂತ್ರಿಕವಾಗಿ ಏನೇನಾಗಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ಮಾಡೋದು ಬಿಟ್ಬಿಟ್ಟು, ಈ ಸಿನಿಮಾದಲ್ಲಿ ನೋಡಿ, ಒಂದು ಕಡೆ ಆಸ್ಪತ್ರೆಯಲ್ಲಿ ಆಪ್ರೇಷನ್ ನಡೀತಾ ಇರುತ್ತೆ, ಇನ್ನೊಂದು ಕಡೆ ಹೀರೋಗೆ ಆಪ್ರೇಷನ್ ನಡೀತಾ ಇದ್ದರೆ ಹೀರೋಯಿನ್ ಹೋಗ್ಬಿಟ್ಟು ಅವರು ದೇವಸ್ಥಾನದವ್ರಲ್ಲೋ ಸೇವೆ ಮಾಡೋದು, ಇನ್ನೆಲ್ಲಿಂದಲೋ ಹೋಗಿ ಪ್ರಸಾದವನ್ನು ತರೋದು. ಇದು ಒಂದು ಸಿನಿಮಾವಾಗಿ ತೋರ್ಪಡಿಸೋದು ಒಂದು, ಆದರೆ ಅದನ್ನೇ ಅದೇ ಒಂದು ಪರಿಹಾರ ಆಗುತ್ತೆ ಅಂತ ಆಲೋಚನೆ ಮಾಡೋದಿದೆಯಲ್ಲ, ಅದು ಜನರನ್ನು ಕೂಡ ದಿಕ್ತಪ್ಪಿಸುವ ಹಾಗೆ ಆಗುತ್ತೆ. ಏಕೆಂದರೆ ಯಾರು ಸೆಲೆಬ್ರಿಟೀಸ್ ಏನು ಮಾಡ್ತಾರೆ ಅದನ್ನು ಸಾಮಾನ್ಯವಾಗಿ ಜನರು ಕೂಡ ಅನುಕರಣೆಯನ್ನು ಮಾಡ್ತಾರೆ. ಹಾಗಾಗಿ ಯಾವುದೇ ಸೆಲೆಬ್ರಿಟಿಗಳಾಗಲಿ ಅಥವಾ ವಿಜ್ಞಾನಿಗಳಾಗಲಿ, ಶಿಕ್ಷಕರಾಗಲಿ, ರಾಜಕಾರಣಿಗಳಾಗಲಿ ಸಾರ್ವಜನಿಕವಾಗಿ ಕೆಲವು ಆಚರಣೆಗಳನ್ನು ಮಾಡುವಾಗ ಜನರು ತಮ್ಮನ್ನು ಗಮನಿಸ್ತಾ ಇರ್ತಾರೆ. ಹಾಗಾಗಿ ಯಾವ ಸಮಸ್ಯೆಗೆ ಯಾವ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದ್ರ ಕಡೆ ನಾವು ಆಲೋಚನೆ ಮಾಡಿ ಅದಕ್ಕೆ ಯಾವ ಕೆಲಸವನ್ನು ಮಾಡಬೇಕು ಅನ್ನೋ ಬಗ್ಗೆ ಚಿಂತನೆಯನ್ನು ಮಾಡೋದು ಮುಖ್ಯ. ಈ ರೀತಿ ಸಂಬಂಧಪಟ್ಟಿಲ್ಲದೆ ಇರುವಂತಹ ಕ್ರಿಯೆಗಳನ್ನು ಮಾಡ್ತಾ, ಈ ಹೋಮ ಹವನಗಳನ್ನು ಮಾಡ್ತಾ ಜನರಿಗೂ ಕೂಡ ನಾವು ತಪ್ಪು ಸಂದೇಶ ಕೊಡ್ತೀವಿ, ಮತ್ತು ಅದು ನಿಜವಾಗಿ ಈ ಸಮಸ್ಯೆಗೆ, ಈ ಚಿತ್ರರಂಗ ಎದುರಿಸ್ತಾ ಇರುವಂಥ ಸಮಸ್ಯೆಯಿಂದ ಹೊರಬರೋದಕ್ಕೆ ಸಹಾಯ ಮಾಡುತ್ತಾ ನಾನು ನಾನು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಕಾರ್ಯದರ್ಶಿ. ನಾವು ಜನರಲ್ಲಿ ವೈಜ್ಞಾನಿಕ ಮನೋವೃತ್ತಿಯನ್ನು ಬೆಳೆಸೋದಕ್ಕೆ ನಮ್ಮದೇ ಆದ ಒಂದು ಪ್ರಯತ್ನಗಳನ್ನು ಮಾಡ್ತೀವಿ. ಬರುವ ಆಗಸ್ಟ್ 20ನೇ ತಾರೀಕು, ಪ್ರತಿ ವರ್ಷ ನಾವು ಆಗಸ್ಟ್ 20ರಂದು ನ್ಯಾಷನಲ್ ಸೈಂಟಿಫಿಕ್ ಟೆಂಪಲ್ ಡೇ, ರಾಷ್ಟ್ರೀಯ ವೈಜ್ಞಾನಿಕ ಮನೋವೃತ್ತಿ ದಿನ ಅಂತ ಎಲ್ಲ ಕಡೆ ಆಚರಿಸ್ತೀವಿ. ನಮ್ಮ ದೇಶದ ಸಂವಿಧಾನದಲ್ಲೂ ಕೂಡ 51(a)ನಲ್ಲಿ ಜನರಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸೋದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅಂತ ಹೇಳಿದೆ. ಆ ದಿಕ್ಕಿನಲ್ಲಿ ಆಲೋಚನೆ ಮಾಡುವಂಥವ್ರು, ನಾವು ಇದನ್ನು ಮಾಡಿ ಇದನ್ನು ಬಿಡಿ ಅಂತ ನಾವು ನಿರ್ದೇಶನವನ್ನು ಕೊಡೋದಕ್ಕೆ ಆಗೋದಿಲ್ಲ. ಆದರೆ ಯೋಚನೆ ಮಾಡಿ, ಆಲೋಚನೆ ಮಾಡಿ, ಪ್ರಶ್ನೆ ಮಾಡಿ, ಈ ಥರದ ಕ್ರಿಯೆಯನ್ನು ಮಾಡೋದ್ರ ಮೂಲಕ ಪರಿಹಾರ ನಿಜಕ್ಕೂ ಸಿಗುತ್ತಾ, ಸಿಕ್ಕರೆ ಹೇಗೆ, ಅದು ಹೆಂಗೆ ಎಫೆಕ್ಟ್ ಮಾಡುತ್ತೆ,
ಈ ದಿಕ್ಕಿನಲ್ಲಿ ಎಲ್ಲರೂ ಕೂಡ ಆಲೋಚನೆ ಮಾಡಬೇಕು ಅಂತೇಳಿ ನನ್ನ ಈ ಚಿಕ್ಕ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ನಮಸ್ಕಾರ.